ನಾವು ಜಾತಿ ಜನಗಣತಿ ವರದಿಯನ್ನ ವಿರೋಧ ಮಾಡ್ತೀವಿ. ಅಧಿಕಾರ ಹಂಚಿಕೆ ಭಯದಿಂದ ವರದಿ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಮಂಡನೆಗೆ ಎಂಪಿ ರೇಣುಕಾಚಾರ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ, ಜಾತಿ ಗಣತಿ ಅನುಷ್ಠಾನಕ್ಕೆ ತಂದರೆ ಬೆಂಕಿ ಹೊತ್ತಿ ಉರಿಯತ್ತೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಜನಗಣತಿಯನ್ನ ನಾವು ವಿರೋಧ ಮಾಡ್ತೀವಿ. ವಿರೋಧ ಮಾಡೋ ಉದ್ದೇಶ ಇದರಲ್ಲಿ ಎಸ್ಸಿ ಸಮುದಾಯಕ್ಕೂ ಅನ್ಯಾಯ ಆಗಿದೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗ ಸಣ್ಣ ಪುಟ್ಟ ಜಾತಿಗಳು ಸರ್ವೆಯಲ್ಲಿ ಬಹಳಷ್ಟು ಅವೈಜ್ಞಾನಿಕವಾಗಿದೆ ಮತ್ತು ವೀರಶೈವ ಲಿಂಗಾಯತ ಒಳ ಪಂಗಡನ ಒಡೆದಾಕಿ ಈ ಸರ್ಕಾರ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗೇ ಆಗುತ್ತೆ ಅಂತ ಹೇಳಿ ಕೆಲವ್ರನ್ನ ಅವ್ರನ್ನ ಹಿಂಬಾಲಕರನ್ನ ಈ ಜಾತಿ ಜನಗಣತಿ ಅಸ್ತ್ರ ಬ್ರಹ್ಮಾಸ್ತ್ರವನ್ನು ಬಳಸ್ತಾರೆ. ನಾನು ಕೇಳ್ತೀವಿ ಸಿದ್ದರಾಮಯ್ಯನವರೇ, ನಾವು ಜಾತಿ ಜನಗಣತಿ ವಿರೋಧಿಗಳಲ್ಲ. ವೀರಶೈವ ಲಿಂಗಾಯತ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು. ಕಳೆದ 10 ವರ್ಷಗಳ ಹಿಂದೆ ನೀವು ಜಾತಿ ಜನಗಣತಿಯನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಜಾತಿ ಜನಗಣತಿ ಮಾಡಿಸಿದ್ರಿ. ನಿಮ್ಮ ಏನು ಆ ವರದಿಗೆ ಕಾಂತರಾಜ್ ಆಯೋಗಕ್ಕೆ ಕಾಂತರಾಜನ ಅಧ್ಯಕ್ಷನ ಮಾಡಿದ್ರಿ. ಆ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಮಾಡಿಸುವ ಬಿಡುಗಡೆ ಮಾಡುವುದಲ್ಲ, ಯಾಕೆ ಮಾಡಲಿಲ್ಲ? 10 ವರ್ಷ ಆಯ್ತು. ಇವತ್ತು ಕೇಳ್ತೀರಿ ಸಿದ್ದರಾಮಯ್ಯನವರೇ, ನಿಮ್ಮ ಮನೆಗೆ ಬಂದು ಜಾತಿ ಗಣತಿ ಸರ್ವೆ ಮಾಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಹೋಗಿಲ್ಲ, DK ಶಿವಕುಮಾರ್ ಮನೆಗೆ ಹೋಗಿಲ್ಲ, ನಮ್ಮ ಯಾರ ಮನೆಗೆ ಬಂದಿಲ್ಲ. ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವೀರಶೈವ ಲಿಂಗಾಯತರು, ಬ್ರಾಹ್ಮಣರು, ಯಾದವರು, ಗೊಲ್ಲರು, ಮರಾಠರು, ಉಪ್ಪಾರರು, ಹಾಲುಮತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಅಥವಾ ಸಬ್ಕಾಸ್ಟ್ಗಳು ಬರ್ತವೆ. ಯಾವುದೇ ಸಮಾಜದ ಮುಖಂಡರ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ಹೋಗಿಲ್ಲ. ಈ ಸರ್ಕಾರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಇದು ಏನು ಹಾವು ಬಿಡ್ತೀವಿ ನೋಡಿ ಅಂತೇಳಿ ಅರಿವೆ ಬಿಡಕೊಂಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಸಮಾಜಗಳು ದಂಗೆ ಹೇಳ್ತದವೆ. ನೀವೇನಾದರೂ ನಾಳೆ 17ನೇ ತಾರೀಕಿಗೆ ವಿಶೇಷ ಸಚಿವ ಸಂಪುಟ ಕರ್ತೀರಿ, ಆಲೋಚನೆ ಮಾಡಿರಿ ಸಿದ್ದರಾಮಯ್ಯನವರೇ. ಈ ಹಿಂದೆ 2013ರಲ್ಲಿ ನೀವು ಅಧಿಕಾರದಾಗಿದ್ದಾಗ ವೀರಶೈವ ಲಿಂಗಾಯತರಂತ ಹೊಡೆದ್ರಿ. ಈಗ ಜಾತಿ ಜನಗಣತಿ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಿರಿ. ಹಿಂದೆ 2017ರಲ್ಲಿ ನಿಮಗೆ ಜನ 18ರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.